ಬನ್ನಿ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವರ್ಷ ಟ್ಯುಟೋರಿಯಲ್ಸ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು ಸಮಾಂತರ ಶ್ರೇಣಿಯಲ್ಲಿನ ಕೆಲವೊಂದಿಷ್ಟು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇವುಗಳು ಪರೀಕ್ಷೆಗೆ ತುಂಬಾ ಪ್ರಮುಖವಾದಂಥ ಪ್ರಶ್ನೆಗಳಾಗಿರೋದರಿಂದ ಇವತ್ತಿನ ದಿವಸ ನಾವು ಇವುಗಳನ್ನು ಚರ್ಚೆ ಮಾಡೋಣ. ಪ್ರಶ್ನೆಗಳು ಹೇಗಿರ್ತವೆ ಅಂದರೆ, ಇವು ವಾಕ್ಯ ರೂಪದಲ್ಲಿರ್ತವೆ. ಇವುಗಳನ್ನು ನಾವು ಪದ ರೂಪದಲ್ಲಿ ಬರೆದುಕೊಂಡು ಬಿಡಿಸ್ಬೇಕಾಗ್ತದೆ. ಬನ್ನಿ ಹಾಗಾದರೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ. ನೋಡಿ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಅಂದರೆ A11 ಕೊಟ್ಟಾಯಿತು, ಸರಿನಾ? ಹಾಗೆ 16ನೇ ಪದ 73 ಆದರೆ 31ನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಪದ ರೂಪದಲ್ಲಿ ಹೆಂಗೆ ಬರ್ಕೋಬೇಕು? 11ನೇ ಪದ ಅಂದರೆ A11 ಅಂತ ಬರ್ಕೊಳ್ಬೇಕು. A11 ಎಷ್ಟು? 38. ಹೌದಾ? ನೋಡಿ, 11ನೇ ಪದ 38 ಆಗಿದೆ. ಇದು ಒಂದನೇ ಸಮೀಕರಣ ಆಯಿತು. ಇನ್ನೊಂದು ಒಂದನೇ ಸಮೀಕರಣ ಇದನ್ನು. ಇನ್ನು ಎರಡನೇ ಸಮೀಕರಣ ಏನಾಗ್ತದೆ ನೋಡಿ, ಎರಡನೇ ಪದ 16ನೇ ಪದ 73 ಆದರೆ ಅಂದರೆ ಏನು ಬರ್ಕೊಳ್ಬೇಕು ಇವಾಗ? A16 ಈಸ್ ಈಕ್ವಲ್ ಟು ಎಷ್ಟಂತ ಹೇಳಿದ್ದಾರೆ ಅವರು? 73 ಆದರೆ, ಸರಿನಾ? 73 ಇದಕ್ಕೆ 2 ಅನ್ನೋಣ. ಸಮೀಕರಣ 1 ಮತ್ತು ಸಮೀಕರಣ 2. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ? A + 10D ಅಂತ ಆಗುತ್ತೆ. ಸಾಮಾನ್ಯ ರೂಪಕ್ಕೆ ತಂದಾಗ ಈಸ್ ಈಕ್ವಲ್ ಟು ಎಷ್ಟಾಯಿತು? 38. ಆಮೇಲೆ A16 ಬಿಡಿಸಿ ಬರೆದಾಗ A + 15D ಈಸ್ ಈಕ್ವಲ್ ಟು 73 ಅಂತ ಆಯಿತು. ನೋಡಿ, ಇವಾಗ ನಾವು ಸಮೀಕರಣ ರೂಪದಲ್ಲಿ ಬರ್ಕೊಂಡದ್ದಾಯಿತು. ಇವುಗಳ ಮುಖಾಂತರ ನಾವು A ಮತ್ತು D ಬೆಲೆಗಳನ್ನು ಕಂಡುಕೊಂಡು ಆಮೇಲೆ 31ನೇ ಪದವನ್ನು ಕಂಡುಹಿಡಿಯಬಹುದಾಗಿದೆ. ನೋಡಿ, 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಈ ಥರ ಬರೆದು ಒಂದನೇ ಸಮೀಕರಣ ಏನಿದೆ? A + 10D ಈಸ್ ಈಕ್ವಲ್ ಟು 38. ಆಮೇಲೆ ಇನ್ನೊಂದು A + 15D ಈಸ್ ಈಕ್ವಲ್ ಟು 73. ಹೀಗೆ ಒಂದರ ಕೆಳಗೆ ಒಂದು ಇಟ್ಕೊಂಡು ಅವುಗಳನ್ನ ಬರೆದುಕೊಳ್ಬೇಕು. ನೋಡಿ, ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಇಲ್ಲಿನೂ ಎ ಇರೋದ್ರಿಂದ ಇಲ್ಲಿನೂ ಎ ಇರುತ್ತೆ. ಚಿಹ್ನೆಗಳ ಬದಲಾವಣೆ ಮಾಡ್ಕೊಳ್ಬೇಕು. ಪ್ಲಸ್ ಇರೋದರಿಂದ ಮೈನಸ್ಸು, ಮತ್ತು ಇಲ್ಲಿನೂ ಕೂಡ ಪ್ಲಸ್ ಇರೋದರಿಂದ ಮೈನಸ್ಸು. ಇಡೀ ಸಮೀಕರಣದುದ್ದಕ್ಕೂ ಚಿಹ್ನೆಗಳನ್ನು ಬದಲಾಯಿಸಬೇಕಾಗುತ್ತೆ. ಮೈನಸ್ ಪ್ಲಸ್ ಎ ಮತ್ತು ಮೈನಸ್ ಎ ಹೋಯಿತು. ಇಲ್ಲೇನು ಉಳಿತದೆ? -15ರಲ್ಲಿ +10 ಕಳೆದಾಗ -5D ಅಂತ ಆಗುತ್ತೆ. -73ಯಲ್ಲಿ +38 ಮೈನಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ನೋಡಿ, 73ಯಲ್ಲಿ 38 ಕಳೆದಾಗ ಎಷ್ಟು ಬರ್ತದೆ? 13ರಲ್ಲಿ 8 ಹೋದರೆ 73ಯಲ್ಲಿ, ಓಕೆ, 73ಯಲ್ಲಿ 38 ಮೈನಸ್ ಮಾಡೋಣ. 13ರಲ್ಲಿ 8 ಹೋದರೆ ಎಷ್ಟು ಉಳಿತದೆ? 5. ಕೇಳ 7ರಲ್ಲಿ 4 ಹೋದರೆ 3. -35 ಅಂತ ಬರ್ತದೆ. D ಈಸ್ ಈಕ್ವಲ್ ಟು -35 ಡಿವೈಡೆಡ್ ಬೈ -5 ಅಂತ. ಮೈನಸ್ ಹೋಗುತ್ತೆ. ಆಮೇಲೆ 5 1 5 7 ಅಲ್ವಾ?
5 1 5 ಒಳ್ಳೆ 35. ಸೊ ಡಿ ಬೆಲೆ ಎಷ್ಟು ಬಂದಾಯಿತು? ಆದ್ದರಿಂದ ಡಿ ಈಸ್ ಈಕ್ವಲ್ ಟು 7 ಅಂತ ಆಯಿತು. ಹೌದಾ? ಈ ಡಿ ಬೆಲೆಯನ್ನು ಯಾವುದಾದ್ರೂ ಸಮೀಕರಣದಲ್ಲಿ ಹಾಕೋಣ. 1ನೇ ಸಮೀಕರಣದಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ 2ನೇ ಸಮೀಕರಣದಲ್ಲಾದರೂ ಹಾಕ್ಬೋದು. ಯಾವುದು ಸರಳ ಅನಿಸುತ್ತೆ ಅದರಲ್ಲಿ ಹಾಕಿಬಿಡ್ಬೇಕು. ನೋಡಿ, ಡಿ ಬೆಲೆಯನ್ನು, ಆದ್ದರಿಂದ ಡಿ ಬೆಲೆಯನ್ನು ಯಾವುದರಲ್ಲಿ ಆದೇಶ ಮಾಡೋಣ? 1ರಲ್ಲಿ ಆದೇಶಿಸಿದಾಗ ಈ ಥರ ಬರೀಬೇಕು. ಆದೇಶಿಸಿದಾಗ 1ನೇ ಇಕ್ವೇಷನ್ ಏನಿದೆ? a ಪ್ಲಸ್ 10d ಈಸ್ ಈಕ್ವಲ್ ಟು 38 ಅಲ್ವಾ? 38. ಎ ಬೆಲೆ ಗೊತ್ತಿಲ್ಲ ನಮಗೆ. ಎ ಪ್ಲಸ್ 10 ಇಂಟು 7, ಡಿ ಬೆಲೆ ಎಷ್ಟು ಬಂದಿದೆ ಇವಾಗ? 7 ಅಲ್ವಾ? 38. ಸೊ ಎ ಪ್ಲಸ್ 10 ಇಂಟು 7 70 ಈಸ್ ಈಕ್ವಲ್ ಟು 38. ಸೊ ಎ ಇಲ್ಲೇ ಇಡೋಣ. 38 ಈ 70ನೇ ಈ ಕಡೆ ತಂದರೆ ಮೈನಸ್ ಆಗುತ್ತೆ. ಸೊ ಹಾಗಾದರೆ ಎ ಬೆಲೆ ಎಷ್ಟಾಗುತ್ತೆ? ಎ ಈಸ್ ಈಕ್ವಲ್ ಟು 70ಯಲ್ಲಿ 38ಅನ್ನು ಮೈನಸ್ ಮಾಡೋಣ. ಎಷ್ಟು ಉಳಿತದೆ? 2 ಹಾಕಿದ್ರೆ 32 ಅಂತ ಉಳಿತದೆ. ಯಾವ 32? ಮೈನಸ್ 32. ಇದು ಎ ಬೆಲೆ ಆಯಿತು. ಎ ಮತ್ತು ಡಿ ಬೆಲೆಗಳು ಸಿಕ್ಕು. ಇವಾಗ ಎಷ್ಟನೇ ಪದ ಕಂಡುಹಿಡಿಯಬೇಕಾಗಿದೆ ನಾವು? 31ನೇ ಪದ, A31 ಅಂತಕ್ಕಂಥದ್ದು. A31 ಈಸ್ ಈಕ್ವಲ್ ಟು, ಬಿಡಿಸಿ ಬರೆದಾಗ ಏನಾಗುತ್ತೆ? ಎ ಪ್ಲಸ್ 30d ಅಲ್ವಾ? ಸೊ ಎ ಬೆಲೆ ಎಷ್ಟು ಬಂದಿದೆ? ಮೈನಸ್ 32 ಪ್ಲಸ್ 30 ಇಂಟು 7, 30 ಇಂಟು 7, ಡಿ ಬೆಲೆ 7 ಬಂದಿದೆ. ಸೊ ಮೈನಸ್ 32 3 ಒಳ್ಳೆ 21 ಪ್ಲಸ್ 210. 210ರಲ್ಲಿ 32ಅನ್ನು ಮೈನಸ್ ಮಾಡಿ ಏನು ಬರುತ್ತೆ? 0ಯಲ್ಲಿ 2 ಕಳೆದಾಗ ಎಷ್ಟು ಬರುತ್ತೆ? 10ರಲ್ಲಿ 2 ಕಳೆದಾಗ 8, ಮತ್ತು 1ರಲ್ಲಿ 8 ಆಯ್ತು. ಆಮೇಲೆ 11ರಲ್ಲಿ 4ಅನ್ನು ಕಳೆಯಿರಿ. 11ರಲ್ಲಿ 4ಅನ್ನು ಕಳೆದರೆ 7, ಆಮೇಲೆ 2ರಲ್ಲಿ 1ಅನ್ನು ಕಳೀರಿ, 1 ಉಳಿತದೆ. ಕೈಲಾಗ್ತಲ್ಲ 178 ಅಂತ ಆಯಿತು. ಸೊ ಇದು 31ನೇ ಪದ. ಈ ಥರನಾಗಿ ನಾವು ಇಂತಹ ಸಮಸ್ಯೆಗಳನ್ನು ಬಿಡಿಸ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ನಾನು ಮಾಡುವಂಥ ಪ್ರತಿಯೊಂದು ತರಗತಿಗಳು ತಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇತರರೊಂದಿಗೆ ತರಗತಿಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆದರೆ ಅದರ ಎಷ್ಟನೇ ಪದವು 0 ಆಗಿದೆ ಅಂತ ಕೇಳಿದ್ದಾರೆ. ಎಷ್ಟನೇ ಪದ ಕೊಟ್ಟಿದ್ದಾರೆ ಇವಾಗ? 3ನೇ ಪದ ಅಂದರೆ A3 ಆಯಿತು. 3ನೇ ಪದ ಹಾಗೂ 9ನೇ ಪದಗಳು ಅಂತ ಕೊಟ್ಟಿದ್ದಾರೆ, A9. ಕ್ರಮವಾಗಿ ಎಂದಿದ್ದಾರೆ. 3ನೇ ಪದಕ್ಕೆ 4, 9ನೇ ಪದಕ್ಕೆ -8 ಈ ಥರ ಕೊಟ್ಟಿದ್ದಾರೆ. ಆದರೆ ಎಷ್ಟನೇ ಪದವು 0 ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಷ್ಟನೇ ಪದ ಅಂದರೆ ಏನು? n ಅಂತ ಆಯಿತು. ಸೊ ನಾವು ಕಂಡುಹಿಡಿಯಬೇಕಾಗಿರೋದು ಯಾವುದಿಲ್ಲಿ? n ಅಂದರೆ ಪದಗಳ ಸಂಖ್ಯೆನ ಕಂಡುಹಿಡಿಯಬೇಕಾಗಿದೆ. ಮೊದಲನೇದಾಗಿ ಎ ಮತ್ತು ಡಿನ ಕಂಡುಕೊಳ್ಳೋಣ. ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? a ಪ್ಲಸ್ 2d ಈಸ್ ಈಕ್ವಲ್ ಟು 4. ಸಮೀಕರಣ 1ಅನ್ನು
ಮತ್ತು ಇದಕ್ಕೆ a ಪ್ಲಸ್ 8d ಈಸ್ ಈಕ್ವಲ್ ಟು -8. ಇದನ್ನು ನಾವು ಸಮೀಕರಣ 2 1 ಮತ್ತು 2ರಿಂದ 1 ಮತ್ತು 2ರಿಂದ ಹೌದಾ, ಇದನ್ನು ನಾವು ಏನು ಮಾಡೋಣ, ಒಂದರ ಕೆಳಗೆ ಒಂದು ಬರ್ಕೊಳ್ಳೋಣ. a ಪ್ಲಸ್ 2d ಈಸ್ ಈಕ್ವಲ್ ಟು 4 ಮತ್ತು ಇನ್ನೊಂದು a ಪ್ಲಸ್ 8d ಈಸ್ ಈಕ್ವಲ್ ಟು -8. ಮತ್ತು ನಾವು ಇದನ್ನು ವರ್ಜಿಸೋಣ. ಮೈನಸ್ಸು ಮೈನಸ್ಸು, ಇಲ್ಲಿ ಮೈನಸ್ ಇರೋದರಿಂದ ಪ್ಲಸ್ ಇದು ಹೋಗುತ್ತೆ. ಆಮೇಲೆ -8ರಲ್ಲಿ ಎರಡು ಹೋದರೆ -6d ಈಸ್ ಈಕ್ವಲ್ ಟು +8 ಮತ್ತು +4. ಈ ಚಿಹ್ನೆ ಪರಿಗಣಿಸೋದಿಲ್ಲ, ಬದಲಾಯಿಸಿದ ಚಿಹ್ನೆ. 8 ಮತ್ತು 4 12 ಆಯಿತು. ಸೊ d ಈಸ್ ಈಕ್ವಲ್ ಟು 12 ಭಾಗಿಸು -6. 6 ಒಂದಲೇ 6 2 ನೋಡಿ, ಮೈನಸ್ ಇರೋದ್ರಿಂದ -2 ಅಂತ ಆಗುತ್ತೆ. ಸೊ d ಈಸ್ ಈಕ್ವಲ್ ಟು ಎಷ್ಟು ಬಂತು, -2. ಇವಾಗ ನಾವು ಏನ ಕಂಡ್ಕೋಬೇಕಾಗಿದೆ. ಅದರಿಂದ d ಬೆಲೆಯನ್ನು ಎಷ್ಟರಲ್ಲಿ ಆದೇಶ ಮಾಡೋಣ, 1ರಲ್ಲಿ ಅಂದ ಸಮೀಕರಣ ಬರೆದುಕೊಳ್ಳೋಣ. a ಪ್ಲಸ್ 2d ಈಸ್ ಈಕ್ವಲ್ ಟು 4. a ಪ್ಲಸ್ 2d ಈಸ್ ಈಕ್ವಲ್ ಟು 4. a ಪ್ಲಸ್ 2 ಇಂಟು -2 d ಎಷ್ಟು ಬಂದಿದೆ, -2 ಈಸ್ ಈಕ್ವಲ್ ಟು 4. a ನೋಡಿ, ಪ್ಲಸ್ ಇಂಟು ಮೈನಸ್ -4 ಈಸ್ ಈಕ್ವಲ್ ಟು 4. ಸೊ a ಈಸ್ ಈಕ್ವಲ್ ಟು 4 + 4. ಈ -4 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ a ಈಸ್ ಈಕ್ವಲ್ ಟು 8. ನೋಡಿ, a ಬೆಲೆ 8 ಆಯಿತು ಮತ್ತು d ಬೆಲೆ 2 ಅಂತಾಯಿತು. a ಮತ್ತು d ಸಿಕ್ತು. ಆಮೇಲೆ ನಾವು ಎಷ್ಟನೇ ಪದ 0 ಆಗಿದೆ ಅಂತ ಕೇಳಿದ್ದಾರೆ, ಹೌದಾ? ಎಷ್ಟನೇ ಪದ 0 ಆಗಿದೆ. ಹಾಗಾದರೆ ನಾವು ಯಾವ ಸೂತ್ರವನ್ನು ಬಳಕೆ ಮಾಡ್ಕೋಬೇಕಿಲ್ಲಿ, an ಸೂತ್ರವನ್ನು ಬಳಕೆ ಮಾಡಿಕೊಳ್ಳೋಣ. ಸೊ an ಈಸ್ ಈಕ್ವಲ್ ಟು 0 ಅಂತ ತೆಗೆದುಕೊಳ್ಳೋಣ ಇವಾಗ. ಸೊ an ಈಸ್ ಈಕ್ವಲ್ ಟು n ಅಂತ ಪರಿಗಣಿಸಬೇಕು, 0. ಹಾಗಾದರೆ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು d. ಈ ಫಾರ್ಮುಲನ್ನ ಬಳಕೆ ಮಾಡ್ಕೊ ಹೋಗ್ಬೇಕಾಗತ್ತೆ. ಸೊ ಹಾಗಾದರೆ ಎಷ್ಟನೇ ಪದ 0 ಆಗಿದೆ, an ಈಸ್ ಈಕ್ವಲ್ ಟು 0 ಅಂತ ಪರಿಗಣಿಸೋಣ. ಆಮೇಲೆ a ಏನು ಕೊಟ್ಟಿದ್ದಾರೆ ನೋಡಿ, a ಏನು ಬಂದಿದೆ, 8 ಪ್ಲಸ್ n ನಮಗೆ ಗೊತ್ತಿಲ್ಲ, -1 d ಎಷ್ಟು ಬಂತು, -2 ನೋಡಿ. 0 8 ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಮೈನಸ್ ನೋಡಿ, -2 ಇಂಟು n -2n ಮೈನಸ್ ಇಂಟು ಮೈನಸ್ ಪ್ಲಸ್ 2 2 1 2. -2n ಈ ಕಡೆ ತರೋಣ, ಪ್ಲಸ್ 2n ಆಗುತ್ತೆ. 8 + 2 10. ಸೊ n ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 5 2. 2 ಒಂದಲೇ 2 5. ಸೊ n ಈಸ್ ಈಕ್ವಲ್ ಟು ಎಷ್ಟು ಬಂತು, 5. ಆದ್ದರಿಂದ ಕೊಟ್ಟಿರ್ತವಂಥ ಶ್ರೇಣಿಯಲ್ಲಿ 5ನೇ ಪದವು ಏನಾಗಿರ್ತದೆ, 0 ಆಗಿರ್ತದೆ ಅಂತಕ್ಕಂಥದ್ದು. ಸೊ ಈ ಥರ ನಾವು ಈ ಸಮಸ್ಯೆಗಳನ್ನು ಬಿಡಿಸ್ಬೇಕಾಗುತ್ತೆ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ಏನಂದ ನೋಡ್ಕೊಳ್ಳೋಣ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನು ಹಲವಾರು ಬಾರಿ ಪ್ರಿಪ್ರೇಟರಿ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿರ್ತದೆ. ಇದು ಕೂಡ GPSTRಗೂ ಕೂಡ ಅನುಕೂಲ ಆಗ್ಬೋದು, TETಗೆ ಅಥವಾ GPSTRಗೆ. ನೋಡಿ,
ಇದು ಪ್ರಮುಖವಾದಂಥ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ, ನೋಡಿ ಸಮೀಕರಣವನ್ನು ಹೆಂಗೆ ಬರ್ಕೋಬೇಕು ಅಂತಂಥದ್ದು. 17ನೇ ಪದವು ಅಂದರೆ A17 ಈಸ್ ಈಕ್ವಲ್ ಟು 10ನೇ ಪದಕ್ಕಿಂತ 7 ಹೆಚ್ಚು, A10 ಪ್ಲಸ್ 7, A10 ಪ್ಲಸ್ 7. 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಡಿ ಎಷ್ಟು ಅಂತದ್ದು. A17 ಬಿಡಿಸಿ ಬರೆದಾಗ A ಪ್ಲಸ್ 16D ಈಸ್ ಈಕ್ವಲ್ ಟು A ಪ್ಲಸ್ 9D. ಇದನ್ನು ಬಿಡಿಸಿ ಬರೆದಾಗ A ಪ್ಲಸ್ 9D ಪ್ಲಸ್ 7. ಈ A ಪ್ಲಸ್ 9Dನ ಈ ಕಡೆ ತರೋಣ. A ಪ್ಲಸ್ 16D ಮೈನಸ್ A ಮೈನಸ್ 9D ಈಸ್ ಈಕ್ವಲ್ ಟು 7. ಪ್ಲಸ್ A ಮತ್ತು ಮೈನಸ್ A ಹೋಗುತ್ತೆ. 16ರಲ್ಲಿ 9 ಕಳೆದಾಗ ಏನು ಉಳಿತದೆ? 7D ಈಸ್ ಈಕ್ವಲ್ ಟು 7. ಸೊ D ಈಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ 7. ಸೊ D ಈಸ್ ಈಕ್ವಲ್ ಟು 7 1 7 1 ಎಷ್ಟು ಬಂತು? 1 ಅಂತ ಬಂತು. ಸೊ ವಿದ್ಯಾರ್ಥಿಗಳೇ, ಈ ತರಗತಿಯು ತಮಗೆ ಇಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾನು ಸಮಾಂತರ ಶ್ರೇಣಿಯ ಮೊತ್ತಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ತಾವು ಅಭ್ಯಾಸ ನಿರತರಾಗಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.